ನಾಳೆ ಕರ್ನಾಟಕ ಬಂದ್. ಕಳೆದ 30 ವರ್ಷದಿಂದ ಜಗಳ ಬಂದು ತಮಿಳುನಾಡು ಕರ್ನಾಟಕ ಬರೀ ಇದೇ ಮಾಡ್ಕೊಂಡ್ಬಂದಿದೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನೂ ಇಲ್ವಾ? ಪ್ರಾಬ್ಲಮ್ ಶುರುವಾಗೋದು ಮಳೆ ಕಡಿಮೆ ಆದಾಗ. ಇಲ್ಲಿ ಒಂದು ಮುಖ್ಯ ವಿಷಯ ಏನಂದರೆ, ಕಾವೇರಿ ನೀರಿನ ಹಂಚಿಕೆಗೆ ಸುಪ್ರೀಂ ಕೋರ್ಟ್ ಈಗಾಗಲೇ 2018ರಲ್ಲಿ ತೀರ್ಪು ಕೊಟ್ಟಿದೆ. ಅಂದರೆ ಪ್ರತಿ ವರ್ಷ ಇವರಿಗಿಷ್ಟು ಅವರಿಗಿಷ್ಟು ತೀರ್ಮಾನ ಮಾಡೋ ಸಮಸ್ಯೆ ಅಲ್ಲ ಇದು. ನೀರು ಕಡಿಮೆ ಆದ ವರ್ಷದಲ್ಲಿ ಸರ್ಕಾರಕ್ಕೆ ಇಂಪ್ಲಿಮೇಷನ್ ಮತ್ತು ಹಂಚಿಕೆಯ ಒತ್ತಡ ರಾಜಕೀಯದಿಂದ ಇರುತ್ತೆ. ಇದಕ್ಕೆ ಕರ್ನಾಟಕ ಹೇಳೋ ಸೊಲ್ಯೂಷನ್ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಕರ್ನಾಟಕದ ವಾದ ಏನಂದರೆ, ಬೆಂಗಳೂರಿಗೆ ಕುಡಿಯೋ ನೀರಿಗೆ ಹೆಲ್ಪ್ ಆಗುತ್ತೆ ಅಂತ. ನೀರನ್ನು ಸ್ಟೋರ್ ಮಾಡಿ ಡೌನ್ ಸ್ಟ್ರೀಮ್ ರಿಲೀಸ್ಗೂ ಬಳಸಬಹುದು ಅಂತ ಹೇಳುತ್ತೆ. ಆದರೆ ತಮಿಳುನಾಡಿನ ಆಬ್ಜೆಕ್ಷನ್ ಏನಂದರೆ, ಮೇಕೆದಾಟು ಪ್ರಾಜೆಕ್ಟು ಮುಂದೆ ನೀರಿನ ಹರಿವಿನ ಮೇಲೆ ಕರ್ನಾಟಕಕ್ಕೆ ಹೆಚ್ಚುವರಿ ಕಂಟ್ರೋಲ್ ಕೊಡಬಹುದು ಎನ್ನುವ ಭಯ. ಹಾಗಾದರೆ ಸೊಲ್ಯೂಷನ್ ಡ್ಯಾಮ್ ವರ್ಸಸ್ ನೋ ಡ್ಯಾಮ್ ಅಲ್ಲ. ಎರಡು ರಾಜ್ಯಗಳು ರಿಯಲ್ ಟೈಮ್ ರಿಸರ್ವಾಯರ್ ಡೇಟಾ, ರೈನ್ಫಾಲ್ ಡೇಟಾ, ಕ್ರಾಪ್ ರಿಕ್ವೈರ್ಮೆಂಟು ಮತ್ತು ಡ್ರಿಂಕಿಂಗ್ ವಾಟರ್ ರಿಕ್ವೈರ್ಮೆಂಟು ಇಬ್ಬರು ಶೇರ್ ಮಾಡಬೇಕು. ನಾರ್ಮಲ್ ಇಯರ್ಗೆ ಒಂದು ಫಾರ್ಮುಲಾ, ಡ್ರಾಟ್ ಇಯರ್ಗೆ ಮೊದಲೇ ಒಪ್ಪಿಕೊಂಡಿರುವ ಡಿಸ್ಟ್ರೆಸ್ ಫಾರ್ಮುಲಾ, ಮತ್ತು ಅದನ್ನು ಪೊಲಿಟಿಕಲ್ ಪ್ರೆಷರ್ ಇಲ್ಲದೆ ಇಂಡಿಪೆಂಡೆನ್ಸ್ ಅಥಾರಿಟಿ ಎನ್ಫೋರ್ಸ್ ಮಾಡಬೇಕು. ಪ್ರತಿ ವರ್ಷ ಜನರನ್ನ ರಸ್ತೆಗಿಳಿಸಿ ಬಂದ್ ಮಾಡಿಸಿ ಕರ್ನಾಟಕ ತಮಿಳುನಾಡು ಅಂತ ಹೊಡೆದಾಡೋಕ್ಕಿಂತ ನೀರು ಕಡಿಮೆ ಆದಾಗ ಯಾರ್ಯಾರು ಎಷ್ಟೆಷ್ಟು ತ್ಯಾಗ ಮಾಡಬೇಕು ಅಂತ ಕಾನೂನಲ್ಲಿ ಕ್ಲಿಯರ್ ಆದರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ನಿಮ್ಮ ಪ್ರಕಾರ ಹೊಸ ಡ್ಯಾಮ್ ಬೇಕಾ, ನೀರು ಉಳಿಸೋ ಅಗ್ರಿಕಲ್ಚರ್ ಬೇಕಾ, ಅಥವಾ ಕರ್ನಾಟಕ ತಮಿಳುನಾಡಿಗೆ ಪರ್ಮನೆಂಟ್ ಡಿಸ್ಟ್ರೆಸ್ ಫಾರ್ಮುಲಾ ಬೇಕಾ?